ಎಲ್ಲೋದ್ರೂ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ. ನೋಡಿ, ಕೈ ಎತ್ತಕ್ಕಾಗಲ್ಲ, ಈ ಕಾಲ್ ಬರಲ್ಲ, ಎಡ್ದಗಾಲ. ಯಾಕಂದ್ರೆ ಇವಾಗ ಅಮ್ಮನವರು 1 ಕಿತ ಅಲ್ದಿರಿ 2 ಕಿತ 3 ಕಿತ 4 ಕಿತ ಸೂಚನೆ ಕೊಡ್ತಾನೆ ಇರ್ತಾರೆ. ನಮ್ ತಂದೆಯವ್ರು ತುಂಬಾನೇ ಹುಷಾರಿಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲೋ ತೋರಿಸ್ವಿ, ಎಲ್ಲೂ ಹುಷಾರಾಗಿಲ್ಲ. ವೃದ್ಧಿ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲೋದ್ರೂ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ. ಆಮೇಲೆ ನಮ್ಮ ಯಜಮಾನ್ರಿಗೂ 2 ವರ್ಷ 3 ವರ್ಷ ನಡೀತೈತೆ, ಅವ್ರಿಗೂ ಹುಷಾರಿಲ್ಲ. ಅವ್ರಿಗೂ ಆಯುರ್ವೇದಿಕ ದೇವಸ್ಥಾನಗಳು ಎಲ್ಲ ಸುತ್ತಿದೀವಿ, ಎಲ್ಲೂ ಹುಷಾರಾಗಿಲ್ಲ. ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನಾವು ದೇವ್ರನ್ನ ಮನೆಗ್ ಕರ್ಸಿದ್ವಿ. ನಂಬಿಕೆ ಇದ್ದೇ ಕರ್ಸಿರೋದು. ಅಂತಮ್ಮ ನೋಡಿ, ಕೈ ಎತ್ತಕ್ಕಾಗಲ್ಲ, ಈ ಕಾಲ್ ಬರಲ್ಲ, ಎಡ್ದಗಾಲ. ಹಿಂದ್ಗಡೆ ಬೆನ್ನು ಫುಲ್ ನೋವು, ಇದು ಹಿಂಗೆತ್ತಕ್ಕಾಗಲ್ಲ. ಮೊದಲು ಚೆಂದಾಗಿದ್ದ. ಇಲ್ಲಿ ಅವರು ಡೈಲಿ ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಏನೇ ಇರಲಿ, ಅವ್ರ ಕಷ್ಟ ಏನೇ ಇರಲಿ, ಸಕಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಅಮ್ಮನವರು ವಾಗ್ದಾನ ಕೊಟ್ಟಿದ್ದಾರೆ. ಸ್ವಾಮಿಗಳು ಸಹ ಅದನ್ನ ಹೇಳ್ತಾ ಇದ್ದಾರೆ. ಚೆನ್ನಾಗುತ್ತೆ. ಅಮ್ಮನ ದಾರಿ ತೋರ್ಸ್ಕೊಂಡು ಕೊಟ್ರು.
ಸರ್ ನಾನು ಒಂದೇ ಮಾತು ಹೇಳ್ಬೇಕಂದ್ರೆ, ಯಾಕಂದ್ರೆ ಆ ಜಾಗದಲ್ಲಿ ಮಾಟ ಮಂತ್ರನೇ ಆಗಿಲ್ಲ ಸರ್. ಯಾಕಂದ್ರೆ ಇವಾಗ ಅಮ್ಮನವರು 1 ಕಿತ ಅಲ್ದಿರಿ 2 ಕಿತ 3 ಕಿತ 4 ಕಿತ ಸೂಚನೆ ಕೊಡ್ತಾನೆ ಇರ್ತಾರೆ. ಇವಾಗ ಎಲ್ಲೆಲ್ಲೋ ಹೋಗ್ತಿರಿ ದೇವಸ್ಥಾನ ಹತ್ರ, ಅಲ್ಲಿ ಆ ತರ ಆಗೈತೆ ಅಂತ ಒಂದು ತಗೊಂಬಂದ್ ಕಟ್ಟೋದು. ಅಲ್ಲಿ ನೋಡಿ ಸರ್, ಆ ಮನೇಲಿ ಎಷ್ಟು ಕಟ್ಟಿದ್ದಾರೆ ಸರ್, ಕಟ್ಟಿ ಏನಾಗಿದೆ ಅಂದ್ರೆ ಅವರೇ ತಗೊಂಡಿದ್ದಾರೆ ಅಷ್ಟೇ. ಅದನ್ನೆಲ್ಲ ಕಿತ್ತೋಗ್ತಿದ್ದಂಗೆ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸರೋಗಿದೆ. ಏನಂದ್ರೆ ಒಂದು ದೇವ್ರ ಸಮಸ್ಯೆ ಆಗಿತ್ತು. ಆ ದೇವ್ರ ಸಮಸ್ಯೆ ಏನಂದ್ರೆ ಅವ್ರು ಜಮೀನ್ ತಗೊಂಡಿದ್ದಾರೆ. ಅಲ್ಲಿ ಬಂಡೆಯಲ್ಲಿ ಅವರು ಹೇಳಿದ್ದಾರೆ ಏನಂದ್ರೆ ಒಂದು ಹಾವು ಕಾಣಿಸಿದೆ, ಆ ಹಾವು ಕಾಣಿಸಿದ್ಮೇಲೆ ಈ ತರ ಸಮಸ್ಯೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಬಂಡೆ ತೆಗ್ದಿದ್ದಾರೆ. ಆ ಬಂಡೆ ತೆಗ್ದು ಜಮೀನೆಲ್ಲ ಕ್ಲೀನ್ ಮಾಡಿಸ್ಬೇಕಂತ ಹೋಗಿದ್ದಾರೆ. ಅವಾಗ ಅಲ್ಲೂ ಹಾವು ಕಾಣಿಸಿದೆ. ಹಾವು ಕಾಣಿಸ್ದಾಗ ಏನಾಗಿದೆ ಅಂದ್ರೆ ತಿರ್ಗಾ ಮಗಳು ಡೆತ್ ಆಗಿದ್ದಾರೆ. ಮಗಳು ಡೆತ್ ಆದಾಗ ಹಳ್ಳಿನ ಕಾತರ ಆಗಿದೆ. ಇಲ್ಲೆಲ್ಲ ಏನ್ ಸರ್, ಬೇರೆ ಇಲ್ಲಿಂದ ಆಫು ಏನು ಅಷ್ಟೊಂದು ವರ್ಕ್ ಮಾಡಲ್ಲ ಸರ್. ವರ್ಕ್ ಮಾಡಲ್ಲ ಅಂದ್ರೆ ಹಾಸ್ಪಿಟಲ್ ಸಮಸ್ಯೆ ಅಂತಾನು ಹೇಳಕ್ ಆಗ್ತಿಲ್ಲ, ಅಥವಾ ನಮ್ಮ ಸಮಸ್ಯೆ ಅಂತಾನು ಅಲ್ಲಿ ನುಡಿಯಕ್ ಆಗ್ದಿದ್ದಂಗೆ ಆಗಬಿಟ್ಟಿದೆ. ಮಾಟ ಮಂತ್ರ ಆಗಿದೆಯಾ ಆ ತರ ನಾವ್ ಎಲ್ಲ ತರ ಚೆಕ್ ಮಾಡಿದೆ, ಬಟ್ ಅಲ್ಲಿ ಮಾಟ ಮಂತ್ರನೇ ಆಗಿಲ್ಲ ಸರ್. ಆ ಗೀರ್ ಏನಂದ್ರೆ ಒಂದು ಸಮಸ್ಯೆ ಆಗಿದ್ರೆ ಏನಂದ್ರೆ ಮನೆ ಸುತ್ತಲೂ ಒಂದು ಬಂಧನ ತರ ಎಳ್ಕೊಂಬರುತ್ತೆ ಸರ್. ಅಮ್ಮ ತ್ರಿಶೂಲನ್ನೇ ಹಾಕೊಂಡು ಮತ್ತೆ ಎಳ್ಕೊಂಬರುತ್ತೆ ನೋಡಿ. ಅಲ್ಲಿ ಎಳ್ಕೊಂಬರ್ಬೇಕು 1 ಗಂಟೆ 2 ಗಂಟೆ ರಾತ್ರಿ ಆಗಿದೆ ಸರ್. ಫುಲ್ ಎಲ್ಲ ಒಂಥರ ಗರಿಗಳು ಅವು ಇವು ಎಲ್ಲ ಬಿದ್ದಿತ್ತು. ಆ ಗರಿಗಳಲ್ಲೂ ಹಾವು ಅದ ತರ ಇದ್ದಿದ್ರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಯಾಕಂದ್ರೆ ಹುಡುಗರು ಎತ್ಕೊಂಡಿದ್ರು, ಅದಾಗೂ ಸಮಸ್ಯೆ ಆಗೋದು. ಅಲ್ಲೆಲ್ಲೂ ನಮ್ಗೆ ಸಮಸ್ಯೆ ಆಗ್ದಿದ್ದಂಗೆ ಅಮ್ಮ ಒಂದು ಗೀರ್ ಹಾಕೊಂಡ್ ನೆಕ್ಸ್ಟ್ ಆ ಮನೆಗೆ ಬಂದು ಆ ತಾತಾಗೆಲ್ಲ ಆಶೀರ್ವಾದ ಕೊಟ್ಟು ಇದ್ ಮಾಡ್ಕೊಂಡ್ ಬಂದಿತ್ತು ಸರ್. ಒಂದು ಅಮ್ಮನವ್ರ ಸಂಚಾರನೇ. ಬಟ್ ಇವಾಗ ಅಮ್ಮನ ತಗೊಂಬಂದು ಅಲ್ಲಿ ಕಲ್ ತಗೊಂಬಂದು ಇಟ್ಟು ಪೂಜೆ ಮಾಡು ಅಂತ ಹೇಳಿದೆ. ಪೂಜೆ ಮಾಡ್ತಿದ್ದಂಗೆ ಸ್ವಲ್ಪ ಸ್ವಲ್ಪನೇ ಆ ತಾತನೇ ಹೋಗ್ತಾ ಇದಾರೆ ಸರ್.